ಸರ್ ಏನು ಘಟನೆ ಸರ್, ಏನಾಗಿದೆ? ನಾಗಮಂಗಲ ಪಟ್ಟಣದ ವ್ಯಾಪ್ತಿನಲ್ಲಿ ಇವತ್ತು ಸಂಜೆ ಗಣೇಶ ವಿಸರ್ಜನೆಗೆ ಹೋಗುವಂಥ ಸಂದರ್ಭದಲ್ಲಿ ಮಸೀದಿಯ ಮುಂಭಾಗದಲ್ಲಿ ಹೋದಂಥ ಸಂದರ್ಭದಲ್ಲಿ ಕಿಡಿಗೇಡಿಗಳು ದುಷ್ಕೃತ್ಯವನ್ನು ಎಸಗುವಂಥ ಉದ್ದೇಶವನ್ನು ಇಟ್ಕೊಂಡು ಕಲ್ಲನ್ನು ತೂರಾಟ ಮಾಡಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಅದಾದ ನಂತರ ಸ್ವಲ್ಪ ಪ್ರತಿಭಟನೆಗಳು ಕೂಡ ಆಗಿದೆ. ತಕ್ಷಣವೇ ನಾನು ಮತ್ತು SP ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೇವೆ. IG ಅವರು ಕೂಡ ಬಂದಿದ್ದಾರೆ. ಈಗ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಎಲ್ಲ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ. 2ರಿಂದ 3 ಅಂಗಡಿಗಳಿಗೆ ಬೆಂಕಿಯನ್ನು ಹಾಕಿದ್ದಾರೆ. ಆ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮುಂಜಾಗ್ರತಾ ಕ್ರಮವಾಗಿ ಸೆಪ್ಟೆಂಬರ್ 14ನೇ ತಾರೀಕು ರಾತ್ರಿ 12 ಗಂಟೆವರೆಗೂ ಕೂಡ ನಾವು ಸೆಕ್ಷನ್ 144 ಅನ್ನು ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದೇವೆ. ಸದ್ಯಕ್ಕೆ ಈಗ 2ರಿಂದ 3 ಅಂಗಡಿಗಳಿಗೆ ಬೆಂಕಿಯನ್ನು ಹಾಕಿದ್ದಾರೆ. ಈಗ ಅದನ್ನೇ ಪರಿಶೀಲನೆ ಮಾಡ್ತಾ ಇದ್ದೀವಿ. ನಮ್ಮ ಮುಂದಿನ ದಿನಗಳಲ್ಲಿ, ಮುಂದಿನ ಸಮಯದಲ್ಲಿ ಹೆಚ್ಚು ಬಂದೋಬಸ್ತನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಮತ್ತು SP ಅವರು ಕೂಡ ಡಿಸ್ಕಷನ್ ಮಾಡಿ ಮಾಡ್ತಾ ಇದ್ದೀವಿ. ಪವರ್ ಕಟ್ ಆಗಿದೆ, ಕಾರಣ ಏನು ಸರ್? ಅಲ್ಲಿ ಬೆಂಕಿ ಆಗಿರೋದ್ರಿಂದ ಅದು ಆಟೋಮೆಟಿಕ್ ಕಟ್ ಆಗಿದೆ. ಈಗ ಚೆಸ್ಕಾಂ ಅವ್ರಿಗೂ ಕೂಡ ಮಾತಾಡಿದ್ದೀನಿ, ಚೆಸ್ಕಾಂ ಅವರು ಬಂದಿದ್ದಾರೆ. ಸೊ ಬೆಂಕಿ ಅಲ್ಲಿ ಲೈಟ್ ಕಂಬದ ಹತ್ರ ಬೆಂಕಿ ಜಾಸ್ತಿ ಫೈರ್ ಇದಾಗಿರೋದ್ರಿಂದ ಅಲ್ಲಿ ಆಟೋಮೆಟಿಕ್ ಕಟ್ ಆಗಿದೆ. ಈಗ ಚೆಸ್ಕಾಂ ಅವರು ಬರ್ತಾ ಇದ್ದಾರೆ. ಈಗ ಸರ್, ಅಂಗಡಿಗಳು ಬೆಂಕಿಗೆ ಆಹುತಿ ಆಗಿದೆ, ಅದು ಬೆಂಕಿ ದಗದಾಯಿಸ್ತಾ ಇದೆ, ಅದನ್ನ ಕಂಟ್ರೋಲ್ ಮಾಡೋಕ್ಕೂ ಆಗ್ತಾ ಇಲ್ಲ. ಈಗ 4 ಫೈರ್ ಟೆಂಡರ್ ವೆಹಿಕಲ್ ಬರಲಿಕ್ಕೆ ಹೇಳಿದ್ದೀವಿ. ಆಲ್ರೆಡಿ 3 ಆಲ್ರೆಡಿ ಇದೆ. ಎಲ್ಲ ಕಡೆ ಆಲ್ರೆಡಿ ಬೆಂಕಿಯನ್ನು